ದಾಖಲಾತಿ ಹೆಚ್ಚಿಸಿ ಶಾಲೆ ಉಳಿಸಿ ಎನ್ನುವ ಆಂದೋಲನ ಎರಡನೇ ದಿನ. ಗಂಗಾವತಿ ಸರ್ಕಾರವು ಶಾಲೆ ಬಿಟ್ಟ ಮಕ್ಕಳನ್ನ ಶಾಲೆಗೆ ಕಳುಹಿಸಿ ಎನ್ನುವ ಘೋಷವಾಕ್ಯದಡಿ ಕೆಲಸ ನಿರ್ವಹಿಸಿದರೆ, ಆದರೆ ಗುಂಡಮ್ಮ ಕ್ಯಾಂಪ್ 25ನೇ ವಾರ್ಡಿನ ಯುವಕರು ಹಿರಿಯರು ಸೇರಿ ದಾಖಲಾತಿ ಹೆಚ್ಚಿಸಿ ಶಾಲೆ ಉಳಿಸಿ ಎನ್ನುವ ಸಂಕಲ್ಪ ಮಾಡಿ ಪಣ ತೊಟ್ಟು ಮಕ್ಕಳ ದಾಖಲಾತಿಗೆ ಮನೆ ಮನೆಗೆ ಭೇಟಿ ನೀಡಿ ಪಾಲಕರಲ್ಲಿ ಶಾಲೆಯ ಸೌಲಭ್ಯಗಳ ಮಾಹಿತಿ ನೀಡಿದರು. ಈ ಭಾಗದ ಸಮಾನ ಮನಸ್ಕರ ಯುವಕರು ಸಮಿತಿಯೊಂದನ್ನು ರಚಿಸಿಕೊಂಡು ಸರ್ಕಾರಿ ಶಾಲೆಗಳ ಮಹತ್ವ ಮತ್ತು ಅಲ್ಲಿ ಸಿಗುವ ಸೌಲಭ್ಯಗಳ ವಿವರಗಳನ್ನು ಪೋಷಕರಿಗೆ ತಲುಪಿಸಲು ಮುಂದಾಗಿದ್ದಾರೆ. ಸುಮಾರು 30 ವರ್ಷಗಳ ಹಳೆಯದಾದ ಶಾಲೆಯು ಸಾವಿರಾರು ವಿದ್ಯಾರ್ಥಿಗಳು ಕಲಿತು ಅತ್ಯುನ್ನತ ಮಟ್ಟದಲ್ಲಿದ್ದಾರೆ. 2026-27ನೇ ಶೈಕ್ಷಣಿಕ ವರ್ಷದಲ್ಲಿ ಪಾಲಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಿಸಬೇಕು ಎಂಬ ಏಕೈಕ ಉದ್ದೇಶದಿಂದ ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ತಂದೆ ತಾಯಿಯರಿಗೆ ಶಾಲೆಯ ಬಗ್ಗೆ ಮನವರಿಕೆ ಮಾಡಿ ಮಕ್ಕಳನ್ನ ಶಾಲೆಗೆ ದಾಖಲಿಸುವಂತೆ ತಿಳಿಸುತ್ತಿದ್ದಾರೆ. ಪ್ರೇರಣಾದಾಯಕ ಕೆಲಸ. ಸರ್ಕಾರವು ಶಾಲೆಯ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು, ಶಾಲೆಗೆ ಮಕ್ಕಳು ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ತಿಳಿಸಿ, ಶಾಲೆ ಮುಚ್ಚುವುದನ್ನ ನಾವು ಎಲ್ಲಾ ನೋಡಿದ್ದೇವೆ. ಆದರೆ ಗುಂಡಮ್ಮ ಕ್ಯಾಂಪ್ ವಯಸ್ಕರ ಮನಸ್ಥಿತಿಯು ವಿಭಿನ್ನ ಯಶಸ್ವಿ ಪ್ರಯತ್ನವೂ ಮಾಡುತ್ತಿದ್ದಾರೆ. ಈ ಪ್ರಯತ್ನ ಯಶಸ್ವಿಯಾಗಲಿ ಮತ್ತು ಈ ಪ್ರಯತ್ನದಿಂದ ಹಲವಾರು ವಿದ್ಯಾರ್ಥಿಗಳಿಗೂ ಹಾಗೂ ಬೇರೆ ಬೇರೆ ವಾರ್ಡಿನ ಜನರಿಗೂ ಪ್ರೇರಣೆಯಾಗುವಂತ ಕೆಲಸವಾಗಿದೆ. ಕೆ ಸನ್ನೀಕ್ ಮಾತನಾಡಿದರು. ಇದು ಕೇವಲ ಒಂದು ದಿನದ ಆಂದೋಲನವಲ್ಲ. ಜೂನ್ ತಿಂಗಳಲ್ಲಿ ಶಾಲಾ ಆರಂಭದವರೆಗೆ ನಿರಂತರವಾಗಿ ಅಭಿಯಾನ ನಡೆಯಲಿದೆ. ಹೆಚ್ಚಿನ ಮಕ್ಕಳನ್ನ ಶಾಲೆಗೆ ಸೇರಿಸುವ ಮೂಲಕ ಕನ್ನಡ ಶಾಲೆ ಉಳಿಸುವ ಸಂಕಲ್ಪ ನಮ್ಮದಾಗಿದೆ. ವಾರ್ಡಿನ ಹಿರಿಯರಾದ ಎಚ್ ಮಲ್ಲಿಕಾರ್ಜುನ್, ಸಿದ್ದು ಗೌಳಿ, ಉಲ್ಲಾಸ್, ದೇವರಾಜ್ ಗುಡದಳ್ಳಿ, ಜೀವರಾಜ್ ಕೊಟ್ರೇಶ್, ಹೊಂಬಾಳ್ ಹಾಗೂ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ವಿದ್ಯಾರ್ಥಿಗಳು, ಅಂಗನವಾಡಿ ಶಿಕ್ಷಕರು ಭಾಗವಹಿಸಿದ್ದರು. ನಮ್ಮ ಗಂಗಾವತಿಯ 25ನೇ ವಾರ್ಡ್ನ ಗುಂಡಮ್ಮ ಕ್ಯಾಂಪ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರದ ಒಂದು ಏನು ಇವತ್ತು ಮಕ್ಕಳ ಶಾಲೆಯ ಪ್ರಾರಂಭೋತ್ಸವ ದಿನದಂದು ಮಕ್ಕಳನ್ನು ಏನು ಸಂಭ್ರಮದಿಂದ ನಾವೇನು ಸ್ವಾಗತ ಮಾಡಬೇಕಂತ ಏನೊಂದು ಸರ್ಕಾರದ ಒಂದು ತೀರ್ಮಾನ ಇತ್ತು, ಒಂದು ಅಭಿಲಾಷೆ ಇತ್ತಲ್ಲ, ಅದರ ಪ್ರಕಾರನೇ ನಾವು ನಮ್ಮ ಈ ಗುಂಡಮ್ಮ ಕ್ಯಾಂಪಿನ ವಿದ್ಯಾರ್ಥಿಗಳನ್ನು ಮಕ್ಕಳನ್ನು ಅತ್ಯಂತ ಸಾಧಕರಂತೆ ಅವ್ರನ್ನ ನಾವು ಇವತ್ತು ಅತ್ಯಂತ ಆತ್ಮೀಯವಾಗಿ ಅತ್ಯಂತ ಅವರಿಗೆ ಅತ್ಯಂತ ಒಂದು ವಿಶ್ವಾಸ ಮೂಡುವ ರೀತಿಯಲ್ಲಿ ನಾವು ಮಕ್ಕಳನ್ನ ಸ್ವಾಗತ ಮಾಡ್ಕೊಂಡಿದ್ದೀವಿ. ನಮ್ಮ ಒಂದು ಏನು ಕಳೆದ 3 ತಿಂಗಳಿಂದ ನಮ್ಮ ಈ ಶಾಲಾ ಒಂದು ಅಭಿವೃದ್ಧಿ ಸಮಿತಿ ತಂಡ ಏನು ಸತತ 5 ತಿಂಗಳಿಂದ ನಮ್ಮ ಹಿರಿಯರಾದ ಮಲ್ಲಿಕಾರ್ಜುನ್ ಸರ್ ಅವರ ಮಲ್ಲಿಕಾರ್ಜುನ್ ಸರ್, ಮಹಬೂಬ್ ಇರ್ಬೋದು, ದೇವರಾಜ್ ಇರ್ಬೋದು, ನಮ್ಮ ಸಿದ್ದು ಗೌಳಿ ಇರ್ಬೋದು, ಉಲ್ಲಾಸಣ್ಣ ಇರ್ಬೋದು, ಇತರ ನಮ್ಮ ಚಂದ್ರಪ್ಪಣ್ಣ ಇರ್ಬೋದು, ಹಾಗೂ ಅದ್ರ ಜೊತೆಗೆ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯ ಇರತಕ್ಕಂಥ ಶ್ರೀನಿವಾಸ್ ಸರ್ ಇರ್ಬೋದು, ನಮ್ಮ ಆತ್ಮೀಯರಾಗಿರ್ತಕ್ಕ ಪ್ರಕಾಶ್ ಸರ್ ಇರ್ಬೋದು, ಇವರು ಎಲ್ಲರ ಒಂದು 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 ತಂಡದಲ್ಲಿ ಸಹಕಾರದಿಂದ ಒಂದು ತಂಡವಾಗಿ ನಾವು ರೂಪುಗೊಂಡು ನಾವೇನು 5 ತಿಂಗಳಿಂದ ಕೆಲಸ ಮಾಡಿದ್ದೀವಿ. ಎಲ್ಲ ಕಡೆ ಪ್ರಚಾರ ಮಾಡಿದ್ವಿ ಕಳೆದ ಬಾರಿ. ಆ ಪ್ರಚಾರದ ಒಂದು ಭಾಗವಾಗಿ ಮಕ್ಕಳು ಪಾಪ ಸ್ವಯಂ ಪ್ರೇರಿತರಾಗಿ ಶಾಲೆಗೆ ಬರ್ತಾ ಇದ್ದಾರೆ. ನಾವು ಮಕ್ಕಳನ್ನು ಈ ಮೂಲಕ ಸ್ವಾಗತ ಮಾಡ್ಕೊಂಡು ಅವರಿಗೆ ವಿಶ್ವಾಸ ಮೂಡುವ ರೀತಿಯಲ್ಲಿ ತಮ್ಮ ಭವಿಷ್ಯ ಏನು ರೂಪಿಸ್ಕೊಳ್ಳಕ್ಕೆ ಶಾಲೆಯಲ್ಲಿ ಏನೆಲ್ಲ ಸೌಕರ್ಯ ಬೇಕೋ ಆ ಸೌಕರ್ಯ ಸರ್ಕಾರದ ಸಹಯೋಗದಲ್ಲಿ ನಮ್ಮ ತಂಡ ಕೆಲಸ ಮಾಡ್ತದೆ ಅಂತ ಅವ್ರಿಗೆ ವಿಶ್ವಾಸ ಮೂಡಿಸ್ತಾ, ಅದರ ಜೊತೆಗೆ ನಮ್ಮ ತಂಡದ ಹಿರಿಯರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಹೊಸಕೇರಿ ಸರ್ ಅವರ ಏನು 70ನೇ ವರ್ಷದ ಒಂದು ಜನ್ಮದಿನ ಇತ್ತು. ಆ ಜನ್ಮದಿನ ಕೂಡ ಇವತ್ತೇ ಬಂದಿದೆ. ಅದೇ ಒಂದು ಸಂಭ್ರಮದಲ್ಲಿ ಅವರಿಗೆ ನಾವೆಲ್ಲರೂ ಸನ್ಮಾನ ಮಾಡೋದ್ರ ಮುಖಾಂತರ ಶುಭಾಶಯಗಳನ್ನು ಕೋರಿದ್ವಿ. ಅದ್ರ ಜೊತೆಗೆ ಈ ಹಿರಿಯರ ಆಶೀರ್ವಾದ ಹಾಗೂ ಹಿರಿಯರ ಸಹಕಾರ ಬೆಂಬಲ ಸದಾ ನಮ್ಮ ತಂಡಕ್ಕೆ ಇರಲಿ ಹಾಗೂ ನಮ್ಮ ವಾರ್ಡಿಗೆ ಇರಲಿ ಅಂತ ನಾನು ಅಭಿಲಾಷೆ ಪಡ್ತಾ, ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ನಾನು ಜನ್ಮದಿನದ ಶುಭಾಶಯಗಳನ್ನು ಕೋರಿ, ಅವರ ಆರೋಗ್ಯ ಯಾವತ್ತು ದೇವರು ಸಂಪದ್ಭರಿತವಾಗಿ ಕೊಡಲಿ, ನೆಮ್ಮದಿ ಇರಲಿ, ಈ ಮೂಲಕ ಅವರ ಒಂದು ಮಾರ್ಗದರ್ಶನ ನಮ್ಮೆಲ್ಲರ ಮೇಲೆ ಇಡ್ತಾ ಅಂತ ಹೇಳ್ತಾ ಮತ್ತೊಮ್ಮೆ ಮಕ್ಕಳಿಗೆ ಶಾಲೆಗೆ ಸ್ವಾಗತ ಕೋರ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.
ನೆಕ್ಸ್ಟ್ ದೇವ ಮಾತಾಡು. ನೀನ್ ಕಲಿಬೇಕು. ಈ ಗಂಗಾವತಿಯ ವಾರ್ಡ್ ನಂಬರ್ 25ರಲ್ಲಿ ಗುಂಡಂ ಕ್ಯಾಂಪ್ನಲ್ಲಿ ಶಾಲೆ ದಾಖಲಾತಿ ಆಂದೋಲನ ಅಂತಂದು 3 ತಿಂಗಳ ಕೆಳಗಡೆ ನಾವು ಹಿರಿಯರೆಲ್ಲರೂ ಸೇರಿ ಪ್ರತಿ ಮನೆಗೂ ಮನೆ ಸಂಪರ್ಕ ಅಭಿಯಾನ ತರ ಮನೆಗೂ ದಾಖಲಾತಿ ಆಂದೋಲನ ಅನ್ನೋದು ಒಂದು 3 ತಿಂಗಳ ಶುರು ಮಾಡಿದ್ವಿ. ಆ ಶುರು ಮಾಡಿರೋದು ಇವತ್ತು ಶಾಲಾ ದಾಖಲಾತಿ ಶುರುವಾಗಿರೋದ್ರಿಂದ ದಯವಿಟ್ಟು ಎಲ್ಲಾ ಮಕ್ಕಳನ್ನು ಶಾಲಾ ದಾಖಲಾತಿಯನ್ನ ನಮ್ಮ ಏರಿಯಾದ ಗುಂಡಂ ಕ್ಯಾಂಪ್ನ 25ನೇ ವಾರ್ಡ್ನಲ್ಲಿ ಶಾಲಾ ದಾಖಲಾತಿಯನ್ನು ಮಾಡಿಕೊಳ್ಬೇಕು ಎಲ್ಲಾ ತಂದೆ ತಾಯಿಗಳು. ಮತ್ತು ಇನ್ನೊಂದು ಇವತ್ತು ಶಾಲಾ ಪ್ರಾರಂಭೋತ್ಸವ ಹಾಗೂ ನಮ್ಮ ಹಿರಿಯರು ನಮ್ಮ ವಾರ್ಡಿನ ಹಿರಿಯರು ಮಲ್ಲಿಕಾರ್ಜುನ್ ಹೊಸಕೇರಿ ಮಲ್ಲಿಕಾರ್ಜುನ್ ಏರಿಯಾ ಸಂಪಾದಕರು ಮತ್ತು ಪತ್ರಕರ್ತರು ಅವರದು ಹುಟ್ಟುಹಬ್ಬ ಎರಡು ಒಂದೇ ದಿನ ನಮ್ಮ ಏರಿಯಾದಲ್ಲಿ ನಮ್ಮ ಶಾಲೆಯಲ್ಲಿ ಒಂದು ಹಬ್ಬದ ವಾತಾವರಣ ನಿಮಿತ್ತವಾಗಿದೆ. ಕಾರಣ ಏನಪ್ಪಾ ಅಂದ್ರೆ ಒಂದು ಕಡೆಯಿಂದ ಶಾಲೆ ಹುಡುಗರ ಅಡ್ಮಿಷನ್ ಮತ್ತು ಶಾಲೆಯ ಪ್ರಾರಂಭೋತ್ಸವ, ಅದೇ ಶಾಲೆಯಲ್ಲಿ ನಮ್ಮ ಹಿರಿಯರು ಹುಟ್ಟುಹಬ್ಬ ಎಲ್ಲವೂ ಸೇರಿ ಒಂದೇ ಕ್ಷಣ ಒಂದೇ ದಿನ ಆಚರಿಸೋದು ನಮ್ಮೆಲ್ಲರ ಸೌಭಾಗ್ಯ. ದಯವಿಟ್ಟು ಎಲ್ಲಾ ತಂದೆ ತಾಯಿರು ನಮ್ಮ ಏರಿಯಾದಲ್ಲಿರುವಂತ ನಮ್ಮ ಶಾಲೆಯ ಗುಂಡಂ ಕ್ಯಾಂಪ್ನ 25ನೇ ವಾರ್ಡ್ನಲ್ಲಿ ದಾಖಲಾತಿಗಳನ್ನ ಮಾಡಿಸ್ಬೇಕು. ಆಮೇಲೆ ನಮ್ಮ ಹಿರಿಯರು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಬದ್ಧ ಬಸವ ಅಂಬೇಡ್ಕರ್ ಎಲ್ಲರ ಆಶೀರ್ವಾದ ಅವ್ರಿಗಿರ್ಬೇಕು. ಮತ್ತು ಅವರು ವಿಶೇಷವಾಗಿ ನಮ್ಮ ಏರಿಯಾದ ಮತ್ತು ಶಾಲೆಯ ಅಭಿವೃದ್ಧಿಯ ಟೀಮಿಗೂ ಮತ್ತು ಎಲ್ಲಾ ಯುವಕರಿಗೂ ಅವರ ಮಾರ್ಗದರ್ಶನ ಅಭಿವೃದ್ಧಿಯ ಸಂಕೇತ. ಅವರೆಲ್ಲರೂ ವಿಶೇಷವಾಗಿ ಅವರು ವೈಯಕ್ತಿಕವಾಗಿ ಬಂದು ಇಲ್ಲಿ ನಿಂತು ಆ ಶಾಲೆಗೆ ಒಂದು ಆಧಾರ ಸ್ತಂಭವಾಗಿ ನಿಂತು ನಮ್ಗೆಲ್ಲರಿಗೂ ಒಂದು ಮಾರ್ಗದರ್ಶನ ನೀಡಬೇಕು. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಇವತ್ತಿನ ದಿವಸ ಮಕ್ಕಳನ್ನು ಸ್ಕೂಲಿಗೆ ಬರಮಾಡಿಕೊಂಡು ಸಂತೋಷ ದಿನವಾಗಿದೆ. ನಾವು 3 ತಿಂಗಳಿಂದ ಕಷ್ಟಪಟ್ಟ ಪ್ರತಿಫಲ ಇವತ್ತಿನಿಂದ ಪ್ರಾರಂಭ ಆಗ್ತದೆ. ಮತ್ತು ನಾಳೆ ಕೂಡ ನಾವು ಮನೆಗೆ ಹೋಗಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡಲು ಪಾಲಕರಲ್ಲಿ ನಾವು ವಿನಂತಿ ಮಾಡಿಕೊಂಡು ಮಕ್ಕಳನ್ನು ವೆಲ್ಕಮ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ನಮಗೆ ನಮ್ಮ ಸ್ಕೂಲಿನ ಮತ್ತು ನಮ್ಮ ವಾರ್ಡಿನ ಮುಖಂಡರು ಎಲ್ಲರೂ ಸೇರಿ ನಮಗೆ ಸನ್ಮಾನ ಮಾಡಿದ್ದಕ್ಕೆ ಅವರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ಗೌರ್ಮೆಂಟು ಸ್ಕೂಲಿನ ಪುಟ್ಟ ಮಕ್ಕಳ ಶಾಲೆಯ ದಿನಾಚರಣೆದಂದು ಎಲ್ಲರಿಗೂ ಸ್ವೀಟ್ ಹಂಚುತ್ತಾ ಹೂವಿನ ಪುಷ್ಪಾರ್ಚನೆ ಮಾಡುತ್ತಾ ಈ ಸನ್ಮಾನ ಮಾಡಲಾಗಿದ್ದು, ಇದರ ಹಾಗೂ ನಮ್ಮ ಹೊಸಕೇರಿ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ 2 ಮಾತುಗಳನ್ನು ಮುಗಿಸುತ್ತೇನೆ. ಮೊದಲ ಪ್ರಾರಂಭ ದಿವಸ ಆಗಿರುವ ಕಾರಣ ಇಲ್ಲೆಲ್ಲ ಹಿರಿಯರು ಹಾಗೂ ಶಿಕ್ಷಕರು ಇವತ್ತು ಮಕ್ಕಳಿಗೆ ವೆಲ್ಕಮ್ ಮಾಡಿದ್ದಾರೆ. ಆದ ಕಾರಣ ಈ ಮುಂದಿನ ದಿನಗಳಲ್ಲಿ ಎಲ್ಲರ ಮಕ್ಕಳ ದಾಖಲಾತಿಯ ಸಂಖ್ಯೆಯನ್ನು ಹೆಚ್ಚು ಮಾಡಿ ಈ ಶಾಲೆಯ ಇನ್ನಷ್ಟು ಉತ್ತಮ ಗುಣಮಟ್ಟವನ್ನು ಶಿಕ್ಷಣ ನೀಡಲಿ ಅಂತ ಈ ಮುಖಾಂತರ ಕೇಳ್ಕೊಳ್ಳುತ್ತೆ. ಹಾಗೂ ಈ ಏರಿಯಾದ ಹಿರಿಯರಾದಂಥ ಹಾಗೂ ಪತ್ರಕರ್ತರಾದಂಥ ನಮ್ಮ ಮಲ್ಲಿಕಾರ್ಜುನ್ ಸಾರು ಹಾಗೂ ಇವರ ಈ ದಿವಸ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವ್ರಿಗೆ ವಿಶೇಷ ಶುಭ ಕೋರುತ್ತಾ 2026 ಮತ್ತು 27ನೇ ಸಾಲಿನ ಮಕ್ಕಳ ದಾಖಲಾತಿ ಉತ್ಸವ ಮತ್ತು ದಾಖಲಾತಿ ಪ್ರಾರಂಭ, ಅದು 1ನೇ ತಾರೀಕಿನ ದಿವಸ ದಾಖಲಾತಿ ಉತ್ಸವ ಮತ್ತು ದಾಖಲಾತಿ ಪ್ರಾರಂಭವೂ ಆಗಿದೆ. ಈ ವಾರ್ಡಿನ ಎಲ್ಲ ಶಿಕ್ಷಣ ಪ್ರೇಮಿಗಳು ಹಾಗೂ ಗಣ್ಯ ವ್ಯಕ್ತಿಗಳು ಈ ಸತತವಾಗಿ 4 ತಿಂಗಳ ಹಿಂದನೇ ಈ ನಮ್ಮ ಶಾಲೆಯ ಗುಂಡಮ್ಮ ಕ್ಯಾಂಪ್ ಶಾಲೆಯ ಹೇಗಾದರೂ ಮಾಡಿ ದಾಖಲಾತಿ ಪ್ರಾರಂಭ ಹೆಚ್ಚಿಸಬೇಕು, ನಮ್ಮ ಶಾಲೆ ಉಳಿಸ್ಬೇಕಂತಂದು ಈ 4 ತಿಂಗಳ 5 ತಿಂಗಳಿಂದನೇ ಭಾಳ ಸತತವಾಗಿ ಮೀಟಿಂಗ್ಗಳು ಮಾಡುತ್ತಾ ಹಾಗೂ ಮನೆಗೆ ದಾಖಲಾತಿ ಸಹಿತನ ಅವಾಗೇ ಪ್ರಾರಂಭ ಮಾಡುತ್ತಾ ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಕಳಿಸ್ರಿ, ನಾವೆಲ್ಲ ಮಕ್ಕಳಿಗೆ ಶಿಕ್ಷಣ ಚೆನ್ನಾಗಿ ಹೇಳ್ಕೊಡ್ತೀವಿ ಅಂತಂದು ಈ ವಾರ್ಡಿನ ಎಲ್ಲ ಗಣ್ಯ ವ್ಯಕ್ತಿಗಳು ಅವರೇ ಹೇಳ್ಬಿಟ್ಟು ಆ ಮಕ್ಕಳು ಸಹಿತನು ಈ ಸಲ ನಾವು ಇವತ್ತಿನ ದಿವಸ ಮಕ್ಕಳನ್ನು ದಾಖಲಾತಿ ಸಹಿತನು ಮಾಡಿಕೊಂಡೇವಿ. ಮಕ್ಕಳ ಸಹಿತನು ಸಿಹಿ ಹಂಚಿಕೆ ಮುಖಾಂತರ ದಾಖಲಾತಿ ಉತ್ಸವ ಸಹಿತನು ಮಾಡೀವಿ. ಹಾಗೆ ನಮ್ಮ ವಾರ್ಡಿನ ಶಿಕ್ಷಣ ಪ್ರೇಮಿಗಳು ಹಾಗೂ ನಮ್ಮ ಶಾಲೆಯ ಬಗ್ಗೆ ಅಪಾರ ಕಾಳಜಿ ಇರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಇವತ್ತಿನ ದಿವಸ ಅವರು 70ನೇ ವರ್ಷದ ಹುಟ್ಟುಹಬ್ಬ ಸಹಿತ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿದ್ದೇವೆ. ಅವ್ರಿಗೂ ಇನ್ನೂ ದೇವರು ಆಯುರಾರೋಗ್ಯ ಕೊಟ್ಟು 100 ವರ್ಷ ಸುಖವಾಗಿರಲಿ ಅಂತಂದು ಈ ನಮ್ಮ ಶಾಲೆಯ ಸಿಬ್ಬಂದಿ ಪರವಾಗಿ ಹಾಗೂ ನಮ್ಮ ಈ ವಾರ್ಡಿನ ಎಲ್ಲರ ಪರವಾಗಿ ಅವ್ರಿಗೆ ಹೃತ್ಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯ.